ಹೇಳಿದ್ದನ್ನೇ ಹೇಳ್ತಾ ಇರೋದು. ಯಾಕಂದರೆ ಎಲ್ಲರೂ ಮಾತಾಡೋದು ಸಿನಿಮಾದ ಬಗ್ಗೆ ಮಾತಾಡುವಾಗ ಅಧಿಪತ್ರ ಸಿನಿಮಾ ಅದು ಇದು. ಮೊದಲಿಗೆ ರೂಪೇಶ್ ಶೆಟ್ಟಿ ಅವರು ಟೋಟಲಿ ನಾವು ಹೇಳಬೇಕಂದ್ರೆ ಒಂದು ಇಷ್ಟು ಜನ ಮಠ ಸರ್ನು ಸೇರಿಸ್ಕೊಂಡು ಒಂದಿಷ್ಟು ಜನ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಚಯನ್ ಶೆಟ್ಟಿ ಅವರು ಹೇಳಿದ ಹಾಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಅವರು ಲೀಡಲ್ಲಿ ಮಾಡಿದವರು ರೂಪೇಶ್ ಶೆಟ್ಟಿ ಅವರು. ಸರ್ ಹೇಳಿದಾಗೆ ನಾವು ಕೂಡ ಅವ್ರು ನೋಡಿದ್ದದೆ, ನಮ್ಮ ಜೊತೆಲೇ ಕುತ್ಕೊಂಡು ಕಪ್ಪಲ್ಲಿ ಟೀ ಕುಡ್ಕೊಂಡು ತುಂಬ ಡೆಡಿಕೇಶನ್. ಎಲ್ಲರೂ ಕೂಡ ಜನವೀರ್ ಆಗ್ಬೋದು, ಮಠ ಸರ್ ಆಗ್ಬೋದು, ಟೋಟಲಿ ಸಿನಿಮಾ ಅನ್ನೋದು ಅಥವಾ ನನಗೆ ಒಂದು ಥಿಯೇಟ್ರಿಂದ ಬಂದವನು ಡೆಡಿಕೇಶನ್ ಇದ್ದಾಗ ಮಾತ್ರ ಒಂದು ಸರಿಯಾದ ಒಂದು ಪ್ರತಿಫಲ ಬರುತ್ತೆ ಅನ್ನೋದಕ್ಕೆ ಯಾವುದೇ ಕೆಲಸ ಮಾಡುವಾಗ ಹಾಗೆ ಇರಬೇಕು. ಪ್ರತಿಯೊಬ್ಬರು ತುಂಬ ಡೆಡಿಕೇಶನ್. ಆ ಕ್ಷಣದಲ್ಲಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಮಳೆ ಬಂದಿತ್ತು, ಕಾಡಲ್ಲಿ ಶೂಟಿಂಗು, ಡೇ ಆ್ಯಂಡ್ ನೈಟ್ ಶೂಟಿಂಗು. ಆಮೇಲೆ ಇದು ನಾವು ಇಂಬಳೆ ಹೇಳ್ತೀವಿ, ಏನು ಹೇಳ್ತೀವಿ ಅದಕ್ಕೆ, ಇಂಬಳ ಕಚ್ತಲ್ಲ, ಅಜ್ಜಿಗಣೆ ಅದಿತ್ತು, ರಕ್ತ ಅದು ನಮ್ಮದು ಕುಡ್ದಿತ್ತು, ನಾವು ಸಾಯಿಸಿದ್ದೀವಿ. ಅದ್ರ ಜೊತೆ ಒಟ್ಟಿಗೆ ಟೋಟಲಿ ಎಲ್ಲ ಸಿನಿಮಾ ಮಾಡಿದ್ರು ಒಂದೇ ಹೇಳೋದು, ಕಷ್ಟಪಟ್ಟು ಮಾಡಿದ್ದೀವಿ ಅಂಥದ್ದು. ಕಷ್ಟ ಅಲ್ಲ, ಇಷ್ಟದ ಜೊತೆ ಕಷ್ಟ ಸೇರಿಕೊಂಡು, ಕಷ್ಟ ಇಷ್ಟ ಎರಡೂ ಸೇರಿಕೊಂಡು ಮಾಡಿದಂಥ ಸಿನಿಮಾ. ನಿಜವಾಗಿಯೂ ಅದೇ ನಮ್ಮ ಕರಾವಳಿಯ ಒಂದು ಆಚರಣೆ ಅದು ಇದೆ. ಇದರಲ್ಲಿ ಒಂದು ಸಸ್ಪೆನ್ಸ್ ಇದೆ, ಒಂದು ವಿಶೇಷವಾದ ಸಿನಿಮಾ ಅನ್ಬೋದು. ನನಗೆ ಈ ಸಿನಿಮಾ ಯಾಕೆ ವಿಶೇಷ ಅಂದರೆ, ನನ್ನನ್ನು ಹೆಚ್ಚಿನವರು ಎಲ್ಲ ನೋಡಿದ್ದೀರಿ, ಸಣ್ಣ ಪುಟ್ಟ ಬೇರೆ ಬೇರೆ ಪಾತ್ರಗಳು, ಹಾಸ್ಯ ಪಾತ್ರಗಳನ್ನು ಮಾಡ್ಕೊಂಡಿದ್ದು ನನ್ನನ್ನು ಡೈರೆಕ್ಟ್ರು ಮತ್ತು ನಮ್ಮ ನಿರ್ಮಾಪಕರು ನೀವು ಈ ಸಾರಿ ಒಂದು ಪಾತ್ರ ಚೇಂಜ್ ಮಾಡಬೇಕು ಅಂತ ನನ್ನನ್ನು ಸ್ವಲ್ಪ ಕೆಟ್ಟ ಒಂದು ವ್ಯಕ್ತಿಯಾಗಿ ತೋರಿಸಿದ್ದಾರೆ. ಇದನ್ನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಇದರಲ್ಲಿ. ಸೊ ನೋಡಬೇಕು, ನಾನು ತುಂಬ ಎಲ್ಲರ ಥರ ನಾನು ಜಾಸ್ತಿ ಕಾತುರದಿಂದ ಕಾಯ್ತಿದ್ದೇನೆ. ಯಾಕಂದರೆ ನಾನು ಹೇಗೆ ಮಾಡಿದನೋ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಡಬ್ಬಿಂಗ್ ಮಾಡುವಾಗ ನಮಗೆ ಸೀನ್ಗಳು ಸಿಗುತ್ತೆ ಕಾಣೋದಕ್ಕೆ. ಎಲ್ಲರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಾಡಿರೋ ಲೊಕೇಶನ್ನು, ಫ್ರೇಮು, ನಮ್ಮ DOP ಅವರು ಮಾಡಿರೋ ಕೆಲಸ ಎಲ್ಲೋ ಒಂದು ಕಡೆ ರೋಮಾಂಚನವಾಗಿತ್ತು. ಸಕ್ಸಸ್ ಆಗಲಿ, ಚಯನ್ ಶೆಟ್ಟಿ ಅವರ ಪ್ರಥಮ ನಿರ್ದೇಶನವರಿಗೆ ಅವರಿಗೆ ಸಕ್ಸಸ್ ಆಗಲಿ, ನಮ್ಮ ಟೀಮಿನಲ್ಲಿ ಕೆಲಸ ಮಾಡಿರುವಂಥ ಎಲ್ಲರಿಗೂ ಸಕ್ಸಸ್ ಆಗಲಿ, ಕನ್ನಡ ಚಿತ್ರ ಬೆಳೀಲಿ. ಎಲ್ಲರೂ ನಮ್ಮ ಚಿತ್ರವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಬೇಕೆ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.